ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಮಗೆ ಜೋರು ಮಳೆ ಬಂದಿದೆ. ಆಗ ನಿಮಗೆ ಮಳೆ ಬರುವಾಗ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸ್ಲಿಕ್ಕಾಗಲಿಲ್ಲ, ಯಾಕಂದರೆ ಗುಡುಗು ಮಳೆ ಇತ್ತು. ಹಾಗೆ ಸ್ವಲ್ಪ ಕಷ್ಟ ಕೂಡ ಆಗ್ತಿತ್ತು, ಮತ್ತು ಬಸ್ಸಲ್ಲಿ ರಶ್ ಇತ್ತು, ಹಾಗೆ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ನೋಡಿ, ಈಗ ಸ್ವಲ್ಪ ಮಳೆ ನಿಂತಿದೆ. ನೋಡಿ, ನಾನೀಗ ನಿಮಗೆ ಮಳೆ ನಿಂತ ನಂತರ ತೋರಿಸ್ತಿದ್ದೀನಿ ವೆದರ್ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಮಳೆ ನಿಂತು ಸ್ವಲ್ಪ ಓಕೆ ಉಂಟು. ನೋಡಿ, ಅಲ್ಲಿ ನೀರು ತುಂಬಿದೆ. ಆ ಸ್ಲ್ಯಾಬ್ ಮನೆ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ಲಿಕ್ಕೆ ಇಷ್ಟೇ ಆಗೋದು ಫ್ರೆಂಡ್ಸ್. ನೋಡಿ, ಸ್ಲ್ಯಾಬಲ್ಲಿ ನೀರು ತುಂಬಿದೆ. ನೋಡಿ ಫ್ರೆಂಡ್ಸ್, ಕಾಣ್ತಾ ಉಂಟಲ್ಲ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಬಟ್ಟೆ ಕೂಡ ಎಲ್ಲ ಒಣಗಲಿಲ್ಲ. ನೋಡಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಏನು ಒಣಗಲಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಅಂಬ್ರೆಲ್ಲ ಛತ್ರಿಗಳೆಲ್ಲ ಇಲ್ಲಿ ಉಂಟು. ಛತ್ರಿ ಎಲ್ಲ ಇಲ್ಲಿ ಉಂಟು ಫ್ರೆಂಡ್ಸ್. ನೋಡಿ, ನಿಮಗೆ ಕಾಣ್ತಾ ಉಂಟಲ್ಲ. ನೋಡಿ ಫ್ರೆಂಡ್ಸ್, ಛತ್ರಿ ಎಲ್ಲ ಒಂದೇ ಆಗಿದೆ. ಹಾಗಾಗಿ ನಾವು ಛತ್ರಿಯನ್ನು ಇಲ್ಲಿ ಒಣಗಿಸಿ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ಮುಂದೆ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಬಟ್ಟೆಗಳು ಇಂತ ಒಣಗಿಲ್ಲ. ನೋಡಿ, ರ್ಯಾಕಲ್ಲೆಲ್ಲ ಬಟ್ಟೆಗಳು ಕಾಣ್ತವೆ. ನೋಡಿ, ಕೆಳಗೆಲ್ಲ ನೀರು ಬಂದಿದೆ. ಇಲ್ಲೆಲ್ಲ ನೀರು ಹಸಿಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಗ್ರೀನರಿ, ನೀರು ಬಂದು ಹಚ್ಚ ಹಸಿರಾದ ಪರಿಸರ ಕಾಣ್ತಾ ಉಂಟು. ನೋಡಿ ಫ್ರೆಂಡ್ಸ್, ಹೇಗೆ ಉಂಟು ಅಂತ. ಹಾಗೆ ಫ್ರೆಂಡ್ಸ್, ಈ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ನಿಮಗೆ ಗೊತ್ತಿರುವವರಿಗೆಲ್ಲರಿಗೆ ಶೇರ್ ಮಾಡಿ. ಯಾಕಂದರೆ ನಮಗೆ ಸಬ್ಸ್ಕ್ರೈಬರ್ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಸ್ವಲ್ಪ ನೀವು ನಮಗೆ ಪ್ರೋತ್ಸಾಹ ಕೊಟ್ಟರೆ ನಾವು ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ. ಧನ್ಯವಾದಗಳು.